ಕಥೆಯ ಪ್ರಾರಂಭಕ್ಕಿಂತ ಮೊದಲು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಪ್ರೋತ್ಸಾಹ ನಮಗೆ ಇನ್ನೂ ಹೆಚ್ಚು ಹೆಚ್ಚು ಕಥೆಗಳನ್ನು ಹಾಕಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೂ ಕಥೆಯನ್ನು ಪ್ರಾರಂಭ ಮಾಡೋಣ. ಕಥೆಯ ಹೆಸರು ಸಿಂಹದ ಆಸನ ಹಾಗೂ ಸವಾರಿ. ಒಂದು ಕಾಡಿನಲ್ಲಿ ಒಂದು ಸಿಂಹ ವಾಸವಾಗಿರುತ್ತೆ. ಅದು ಒಂದು ಸರಿ ಹಾಗೆ ನಡ್ಕೊಂಡು ಓಡಾಡ್ತಿರಬೇಕಾದ್ರೆ ಒಂದು ವಿಚಿತ್ರವಾದ ಶಬ್ದವನ್ನು ಕೇಳುತ್ತೆ. ಆ ಶಬ್ದ ಬಂದ ಕಡೆ ಸಿಂಹ ಹೋದಾಗ ನೋಡುತ್ತೆ, ಆ ರಾಜ್ಯದ ರಾಜ ಒಂದು ಆನೆ ಮೇಲೆ ಕೂತ್ಕೊಂಡು ಸವಾರಿ ಬರ್ತಾ ಇರ್ತಾರೆ. ಅದನ್ನು ನೋಡಿಬಿಟ್ಟು ಸಿಂಹಕ್ಕೆ ಆಸೆ ಆಗುತ್ತೆ, ನಾನು ಈ ರಾಜನ ಥರ ಯಾಕೆ ಸವಾರಿ ಮಾಡಬಾರ್ದು ಅಂತ ವಿಚಾರ ಮಾಡುತ್ತೆ. ನನಗೂ ಇದೇ ಥರದ ಗಾಂಭೀರ್ಯತೆ ಬರುತ್ತೆ ಅಂದ್ಬಿಟ್ಟು ಸಿಂಹ ಮನಸ್ಸಲ್ಲೇ ವಿಚಾರ ಮಾಡಿಕೊಂಡು ಸೀದಾ ಒಂದು ಆನೆ ಹತ್ರ ಹೋಗುತ್ತೆ. ಆನೆ ಹತ್ರ ಹೋಗಿ ನಡೆದ ವೃತ್ತಾಂತವನ್ನೆಲ್ಲ ಹೇಳುತ್ತೆ. ಈ ಥರ ಮಾಡಬೇಕು, ನಾನು ಕಾಡಿನ ರಾಜ, ನಾನು ಹೇಳಿದಾಗ ನೀವು ಕೇಳಬೇಕು ಅಂತ ಹೇಳುತ್ತೆ. ಅದಕ್ಕೆ ಆನೆ ಒಪ್ಕೊಳುತ್ತೆ. ಮರುದಿನ ಎಲ್ಲ ಪ್ರಾಣಿಗಳನ್ನು ಬರ ಹೇಳುತ್ತೆ ಸಿಂಹ, ಬನ್ನಿ ನಾನು ಆನೆ ಮೇಲೆ ಬರ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಆನೆ ಮೇಲೆ ಸಿಂಹ ಕೂತಿದ್ದಾಗ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಸಿಂಹಕ್ಕೆ ಕೂರಕ್ಕಾಗದೆ ಜಾರ್ತಾ ಇರ್ತದೆ. ಕೆಲವೊಂದು ಸರಿ ಮೇಲಿಂದ ಬಿದ್ದೇ ಬಿಡುತ್ತೆ. ಬಿದ್ದು ಮೈಕೆಲ್ಲ ನೋವಾಗಿ ಹೋಗ್ಬಿಡುತ್ತೆ. ಇದರಿಂದ ಸಿಂಹ ಯಾರು ಈ ಆನೆ ಮೇಲೆ ಕೂರ್ತಾರಪ್ಪ ಅಂತಂದ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋಗ್ಬಿಡುತ್ತೆ. ಈ ಕಥೆಯ ನೀತಿ ಏನು ಹೇಳುತ್ತಂದರೆ, ಯಾವತ್ತೂ ಯಾವಾಗಲೂ ನಾವು ಯಾರನ್ನೂ ಕೂಡ ಅನುಕರಣೆ ಮಾಡಬಾರ್ದು ಅಂತ ಕತೆ ಹೇಳುತ್ತೆ. ಥ್ಯಾಂಕ್ ಯು ಗೆಳೆಯರೆ. ಕತೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸ್ನೇಹಿತರೊಂದಕ್ಕೂ ಕೂಡ ಇದನ್ನು ಫಾರ್ವರ್ಡ್ ಮಾಡಿ.